ಕರ್ನಾಟಕ ರಾಜ್ಯ ಮಹಿಳಾ ಮೀಸಲಾತಿ ಕೊಟ್ಟಿರುವಂಥ ಪ್ರಥಮ ರಾಜ್ಯಗಳಲ್ಲಿ ಒಂದು. ನರಸಿಂಹರಾವ್ ಸರ್ಕಾರ 73rd ಅಮೆಂಡ್ಮೆಂಟಲ್ಲಿ ಕೂಡ ಮಹಿಳಾ ರಿಸರ್ವೇಷನ್ ತಂದರು. ಮೊದಲು ತಂದಿರುವಂಥದ್ದು ನಾನ್ ಕಾಂಗ್ರೆಸ್ ಗೌರ್ಮೆಂಟ್. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ತಂದಿದೆ ಅಂತ ಹೇಳ್ತಾರೆ, ಫಸ್ಟ್ ತಂದಿದ್ದು ನಾನ್ ಕಾಂಗ್ರೆಸ್ ಗೌರ್ಮೆಂಟು. ಆ ಸರ್ಕಾರದಲ್ಲಿ ಕೂಡ ಅವರೇ ಇದ್ದರು. ಆದರೆ ಕಾಂಗ್ರೆಸ್ಸಿಗೆ ತಮ್ಮ ಲಾಯಲ್ಟಿಯನ್ನು ತೋರಿಸ್ಬೇಕನ್ನೋ ಸಲುವಾಗಿ ಈ ರೀತಿ ತಮ್ಮ ಮಾತಿನ ವರಸೆಯನ್ನು ಬದಲಾವಣೆ ಮಾಡ್ತಾಯಿದ್ದಾರೆ. ಇದು ಒಂದು ಭಾಗ. ಕೆಲವು ರೀಜ್ನಲ್ ಪಕ್ಷಗಳು ಅವುಗಳನ್ನು ವಿರೋಧ ಮಾಡ್ತಾ ಬಂದರು. ಆದರೆ ಒಂದು ಅವಕಾಶ ಕಾಂಗ್ರೆಸ್ಸಿಗಿತ್ತು. ಯಾವಾಗ ಅಂತಂದರೆ 84ರಿಂದ 89 ರಾಜೀವ್ ಗಾಂಧಿ ಅವರಿಗೆ 2/3 ಮೆಜಾರಿಟಿ ಇತ್ತು. ಕಾಂಗ್ರೆಸ್ಸಿದೆ 2/3 ಮೆಜಾರಿಟಿ ಇತ್ತು. ಆವಾಗ ಮಾಡಿಬಿಟ್ಟಿದ್ರೆ ಅದು ಭಾಳ ಸುಲಭವಾಗಿ ಆಗಿ ತಿರುಗಿ ಸುಮಾರು 35 ವರ್ಷ ಆಗಿರೋದು. ಆ ಸಂದರ್ಭದಲ್ಲಿ ಅವರು ಮಾಡಲಿಲ್ಲ. ಆಮೇಲೆ ಬಂದಂಥ ಸರ್ಕಾರಗಳು ಹಲವು ಪ್ರಯತ್ನಗಳ ಮಾಡಿದರೂ ಕೂಡ ಆಗಲಿಲ್ಲ. ಸನ್ಮಾನ್ಯ ದೇವೇಗೌಡರು 94ರಲ್ಲಿ ತಂದರು, ರಾಜ್ಯಸಭಾದಲ್ಲಿ ಇಂಟ್ರಡ್ಯೂಸ್ ಮಾಡಿದರು, ಅಷ್ಟರಲ್ಲಿ ಮೆಜಾರಿಟಿ ಹೋಯಿತು. ಮುಂದೆ ಯಾವುದೇ ಸರ್ಕಾರಗಳು ಪ್ರಯತ್ನ ಮಾಡಿದಾಗಲೂ ಕೂಡ ಸಹಕಾರ ಇಲ್ಲದಕ್ಕೆ ಆಗಲಿಲ್ಲ. ಇದೆಲ್ಲ ನೋಡಿಕೊಂಡು ಅಂತಿಮವಾಗಿ 2023ಕ್ಕೆ ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕು ಅಂತ ಒಂದು ಅಮೆಂಡ್ಮೆಂಟ್ ಅಂತಂದರು. ಅದರಲ್ಲಿ ಪ್ರಮುಖವಾಗಿ 33% ಮಹಿಳೆಯರಿಗೆ ರಿಸರ್ವೇಷನ್ನು ಮತ್ತು ಒಟ್ಟಾರೆ ಲೋಕಸಭಾ ವಿಧಾನಸಭೆಗಳ ಸೀಟು 50% ಹೆಚ್ಚಳ. ಯಾಕಂದರೆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ. ಅದರ ಅನುಗುಣವಾಗಿ ನೆಕ್ಸ್ಟ್ ಸೆನ್ಸಸ್ ನಂತರ ಡಿಲಿಮಿಟೇಷನ್ ಮಾಡಬೇಕು ಅಂತ. ಆ ನೆಕ್ಸ್ಟ್ ಸೆನ್ಸಸ್ಸು ಬರೋದು 2 ವರ್ಷ ತಡ ಆಗಿದೆ. ಯಾಕಂದರೆ ಕೋವಿಡ್ ಕಾರಣದಿಂದ ಮುಂದೆ ಹೋಯ್ತು. ಈಗ ಸೆನ್ಸಸ್ ನಡೀತಾ ಇದೆ. ಆದರೆ 29ಕ್ಕೆ ನೀವು ಅದನ್ನು ಅನುಷ್ಠಾನ ಮಾಡಬೇಕು. 2034ಕ್ಕೆ ಆಗಲ್ಲ. ಜನರಿಗೆ ವಿಶ್ವಾಸ ಬರ್ಬೇಕಾದ್ರೆ 29ಕ್ಕೆ ಮಾಡಬೇಕು ಅಂತ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವ್ರ ಪತ್ರನ ಬರೆದಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಮತ್ತು ನಮ್ಮ ಪಕ್ಷದಲ್ಲೂ ಕೂಡ ಅಭಿಪ್ರಾಯ ಬಂದಿದ್ದರಿಂದ ಅದಕ್ಕೆ ಮೊನ್ನೆ ಅಮೆಂಡ್ಮೆಂಟನ್ನು ತಂದರು. ತಂದಂಥ ಸಂದರ್ಭದಲ್ಲಿ ಭಾಳ ಸಿಂಪಲ್ ಆಗಿದೆ. 76ರಲ್ಲಿ ಫ್ರೀಸ್ ಮಾಡಿರುವಂಥ ಸೀಟ್ಗಳು ಈಗ ಸದ್ಯ ಇರುವಂಥ ಸೀಟ್ 534ರಲ್ಲಿ ಇವತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ. ಅವ್ರ ವಾದವನ್ನು ನಾವು ಒಪ್ಕೊಳ್ಳೋದಾದರೆ, ಅಂದರೆ ಇಷ್ಟು ವರ್ಷ ಕಾಂಗ್ರೆಸ್ಸು ಮತ್ತು UPA ಸರ್ಕಾರ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ಯಾರ ಅಂತ ಒಪ್ಕೋಬೇಕಾಗತ್ತಲ್ಲ. ಈಗೇನು ಭಾಳ ಹೆಚ್ಚಳ ಇದ್ದಾವೆ, ಭಾಳ ಸಮೀಪ ಇದ್ದಾವೆ? ಇಲ್ಲ. ಅಕಸ್ಮಾತ್ ಈಗ ನಿಮ್ಮ ಮೊನ್ನೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು, 2026 ಸೆನ್ಸಸ್ ಆದಮೇಲೆ ಡಿಲಿಮಿಟೇಷನ್ ಆಗಲಿ ಅಂದರು. ಹೇಳಿದಾರಿಲ್ಲ? ಹೇಳಿದ್ದಾರೆ. ಅದರ ಅರ್ಥ ಏನು? ಹೊಸ ಪಾಪ್ಯುಲೇಷನ್ ಆಧಾರದ ಮೇಲೆ ನೀವು ಆಗಲಿ ಅಂದರೆ ಮತ್ತೆ ನಮ್ಮ ದಕ್ಷಿಣ ಭಾರತಕ್ಕೆ ಈಗಿರೋದಕ್ಕಿಂತ ದೊಡ್ಡ ಅನ್ಯಾಯ ಆಗುತ್ತೆ. ಇದು ಅರಿವು ಇದೆಯೋ ಇಲ್ಲವೋ, ಕೇವಲ ರಾಜಕಾರಣಕ್ಕಾಗಿಯೇ ವಾದ ಮಾಡುವಂಥದ್ದು, ವಿತ್ತಂಡ ವಾದ ಮಾಡುವಂಥದ್ದು, ಸತ್ಯಕ್ಕೆ ದೂರಿರುವಂಥ ವಾದವನ್ನು ಮಾಡಿ ಬರುವಂಥ ದಿನಗಳಲ್ಲಿ ದಕ್ಷಿಣ ಭಾರತದ ಜನರಿಗೆ, ದಕ್ಷಿಣ ಭಾರತದ ಜನಪ್ರತಿನಿಧಿಗಳ ಆಯ್ಕೆಗೆ, ಸಂಖ್ಯೆಗೆ ದೊಡ್ಡ ಅನ್ಯಾಯವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ ಮತ್ತು ಅವ್ರ ಮಿತ್ರ ಪಕ್ಷಗಳು ಕೂಡ ಮಾಡ್ತಾಯಿದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ವಿರೋಧ ಮಾಡಿ ಇವತ್ತು ಕೇವಲ ರಾಜಕೀಯ ಕಾರಣಕ್ಕಾಗಿ DMK ಅವರ ಇಲೆಕ್ಷನ್ ಗೆಲ್ಲೋ ಸಲುವಾಗಿ ಅವರು ನಾರ್ತ್ ಸೌತ್ ಡಿವೈಡ್ ಮಾಡಿದರೆ ಗೆಲ್ತೀವಿ ಅನ್ನುವಂಥ ಒಂದು ರಾಜಕೀಯ ಹುನ್ನಾರಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅವರಿಗೆ ಬಲಿಯಾಗಿದೆ. ನಮ್ಮ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭ ಹೇಳಿ ಇಚ್ಛೆಪಡ್ತೇನೆ. ಅದಕ್ಕಾಗಿ ಅಲ್ಲ, ಈಗ ನೋಡಿ, ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಪಕ್ಷಗಳು 50% ಹೆಚ್ಚಿಗೆ ಆಗಬೇಕು ಅನ್ನುವಂಥದ್ದು ಒಪ್ಕೊಂಡಿರುವಂಥದ್ದು. ಎಲ್ಲರೂ ಒಪ್ಪಿ ಅಮೆಂಡ್ಮೆಂಟಲ್ಲಿದೆ. ಆ 50% ಹೆಚ್ಚಾಗಬೇಕಾದ್ರೆ ಡಿಲಿಮಿಟೇಷನ್ ಆಗಲೇಬೇಕಲ್ಲ. ಯಾವ 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 ಊರಲ್ಲಿ ನೀವು ಈ ಉದಾಹರಣೆಗೆ ಹಾವೇರಿ, ಗದಗ ಸೇರಿದೆ, ಇದು ಒಂದೇ ಉಳಿತದ, 2 ಉಳಿತದ ಅನ್ನೋದನ್ನು ಡಿಲಿಮಿಟೇಷನನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದರಿಂದ ಅದು ಡಿಲಿಮಿಟೇಷನ್ ಆಗಲೇಬೇಕು. ಆಮೇಲೆ ಡಿಲಿಮಿಟೇಷನ್ ಏನು ನಿಲ್ಸೋಕ್ಕಾಗತ್ತಾ?
ಈಗಾಗಲಿರೋ ಈಗ 26 ನಂತರ ಆದರೂ ಡಿಲಿಮಿಟೇಷನ್ ಆಗುತ್ತೆ, ಆವಾಗ ಕನ್ನಡ ರಾಜ್ಯಕ್ಕೆ ಅನ್ಯಾಯ ಆಗೋದಿಲ್ವಾ? ಆದ್ದರಿಂದ ನಾನು ಅದೇ ಹೇಳಿದೆ, DMK ಅವರು ಎಲೆಕ್ಷನ್ ಸಲುವಾಗಿ ಇವರು ಬಲಿ ಬಿದ್ದಿದ್ದಾರೆ ಅಂತ ಹೇಳ್ತಿದ್ದೆ. ಇಲ್ಲ, ಆ ಥರ ಏನು ಆಗೋದಿಲ್ಲ, ಆದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇವ್ರ ಧೋರಣೆ ಸರಿ ಇಲ್ಲ. DMK ಯಾವಾಗಲೂ ಕೂಡ ಪ್ರಾದೇಶಿಕ ಭಾವನೆಗಳಿಗೆ ಯಾವಾಗಲೂ ಕೂಡ ಅದಕ್ಕೆ ಪುಷ್ಟಿಯನ್ನು ಕೊಟ್ಟು ಅವರು ಇಡೀ ದೇಶದಲ್ಲಿ ಒಂದಿದ್ರೆ ನಾವು ಅಷ್ಟೇ ಬೇರೆ ಅನ್ನೋ ರೀತಿಯಲ್ಲಿ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಯಾರೂ ಬೆಂಬಲ ಕೊಟ್ಟಿರಲಿಲ್ಲ. ಈ ಸತಿ ಇಂಥ ಒಂದು ಕಾರಣದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಅವ್ರಿಗೆ ಬೆಂಬಲ ಕೊಟ್ಟಿದೆ, ಬೇರೆ ಯಾವ ಪಕ್ಷ ಕೊಟ್ಟಿಲ್ಲ. ಇನ್ಕ್ಲೂಡಿಂಗ್ ಕೇರಳ ಆಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ಕರ್ನಾಟಕ ಆಗಲಿ, ಯಾವುದೇ ಬೇರೆ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಆದರೆ DMK ತನ್ನ ಎಲೆಕ್ಷನ್ ಸಲುವಾಗಿ ಈ ನೀವು ಹೇಳುವಂಥ ಭಾವನೆ ಹುಟ್ಟಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದೆ, ಅದಕ್ಕೆ ಇವರು ಬೆಂಬಲ ಕೊಟ್ಟಿದ್ದಾರೆ. ಅದು ಬೆಂಬಲ ಕೊಟ್ಟಿದ್ದು ಸರಿಯಲ್ಲ. ಈ ಥರ ಸರಾಸಗಟವಾಗಿ ಎಲ್ಲ ಗೊತ್ತಿದ್ದರೂ ಕೂಡ ಇವರು ಈ ಥರ ಮಾಡ್ತಾರೆ ಅಂತಂದರೆ ಇದಕ್ಕೇನು ಹೇಳ್ಬೇಕು ನಾವು?